ಎಲ್ರಿಗೂ ನಮಸ್ಕಾರ. ಉಪನಿಷತ್ತುಗಳು ಭಾರತೀಯರ ಪವಿತ್ರ ಗ್ರಂಥಗಳು. ಸಾವಿರಾರು ವರ್ಷಗಳ ಹಿಂದೆಯೇ ಅವು ನಿರ್ಮಾಣವಾದವು. ಕೆಲವು ಗಾತ್ರದಲ್ಲಿ ಕಿರಿದಾದ್ರೂ ಪಾತ್ರದಲ್ಲಿ ಹಿರಿವು. ಇನ್ನು ಕೆಲವು ಗಾತ್ರದಲ್ಲಿಯೂ ಪಾತ್ರದಲ್ಲಿಯೂ ಹಿರಿದಾದವು. ಅವುಗಳಲ್ಲಿ ಬರುವ ಒಂದೊಂದು ಮಂತ್ರವು ಜ್ಞಾನದ ಕಲಶ. ಈ ಉಪನಿಷತ್ ಗ್ರಂಥಗಳು ನಮ್ಮ ದೇಶವನ್ನು ಆಧ್ಯಾತ್ಮಿಕವಾಗಿ ಸಿರಿವಂತಗೊಳಿಸಿವೆ. ಇವುಗಳಲ್ಲಿ ತತ್ವಚಿಂತನವಿದೆ, ಸತ್ಯ ದರ್ಶನವಿದೆ, ಮನುಷ್ಯ ಜೀವನಕ್ಕೆ ಬೇಕಾದುದೆಲ್ಲವೂ ಇದೆ. ವಿಶ್ವಶಾಂತಿಯ ಸೂತ್ರವೇ ಈ ಉಪನಿಷತ್ ಗ್ರಂಥಗಳಲ್ಲಿ ಅಡಕವಾಗಿದೆ. ಅಂತೆಯೇ ದೇಶ ಭಾಷೆಗಳ ಭೇದವಿಲ್ಲದೆ ಪಂಡಿತರು ಪಾಮರರು ಎಲ್ಲರೂ ಈ ಉಪನಿಷತ್ ಗ್ರಂಥಗಳನ್ನು ಗೌರವಿಸುತ್ತಾರೆ. ಅಂತಹ ಉಪನಿಷತ್ವೊಂದರಲ್ಲಿ ಪರಮಶಾಂತಿಯ ಸೂತ್ರ ಈ ರೀತಿಯಾಗಿದೆ: ತ್ಯಾಗೇನೇಕೇನೈವ ಅಮೃತತ್ವ ಮನುಷ್ಯ. ತ್ಯಾಗದಿಂದಲೇ ಅಮೃತತ್ವವು ಸಿದ್ಧಿಸುತ್ತದೆ. ಅಮೃತತ್ವ ಎಂದರೆ ಕಾಲಾನಭಾನ ಇಲ್ಲದೆ ಇರುವುದು ಮತ್ತು ಅದರಿಂದಲೇ ಪರಮಶಾಂತಿಯ ಪ್ರಾಪ್ತಿ. ಅಲ್ಲಿ ಹಿರಿತನ, ಕಿರಿತನ, ಯೌವನ, ವೃದ್ಧಾಪ್ಯ, ಜನನ, ಮರಣ ಯಾವುದೂ ಇಲ್ಲ. ಸಾಮಾನ್ಯವಾಗಿ ಕಾಲನ ಸ್ಪರ್ಶವಾದಾಗ ಈ ಜಗತ್ತಿನ ಎಲ್ಲಾ ವಸ್ತುಗಳು ಕಂಪಿಸುತ್ತವೆ. ನಮ್ಮ ದೇಹ, ಮನ, ಬುದ್ಧಿ, ಭಾವ ಎಲ್ಲವೂ ಒಂದು ದಿನ ಕಾಲನಿಗೆ ಆಹುತಿಯಾಗುತ್ತವೆ. ಆದರೆ ನಶ್ವರವಾದ ಈ ಜಗತ್ತಿನಲ್ಲಿಯೇ ಅಮರವೂ ಆದಂತಹ ಒಂದು ಸತ್ಯವಸ್ತುವಿದೆ. ಆ ಪರಮ ಸತ್ಯವನ್ನು ಅರಿತು ಅಸತ್ಯ ವಸ್ತುವಿನ ಮೋಹವನ್ನು ಬಿಟ್ಟು ಬಿಡುವುದೇ ತ್ಯಾಗ. ಈ ತ್ಯಾಗವೇ ಶಾಂತಿಯ ಸೂತ್ರವಾಗಿದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನೀತಿಯೋಗ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.